ಶಾಸಕರಾಗಿರುವಂಥ ಅಜಯ್ ಸಿಂಗ್ ಅವರು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ಅಜಯ್ ಸಿಂಗ್ ಸರ್, ಇವತ್ತಿನ ಬೆಳವಣಿಗೆಗಳನ್ನು ಯಾವ ರೀತಿ ಗಮನಿಸ್ತಾ ಇದ್ದೀರಿ? ಹೈಕಮಾಂಡ್ ಸಭೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ. ಯಾರು ಹೊಸ ಲೀಡರ್ ಆಗಬಹುದು ಅಥವಾ ಸಿದ್ದರಾಮಯ್ಯ ಮುಂದುವರಿಯುತ್ತೆ ಅಂತ ಅನಿಸುತ್ತೆ ನಿಮಗೆ? ಈಗ 11 ಗಂಟೆಗೆ ನಮ್ಮ ಪಕ್ಷದ ವರಿಷ್ಠರು AICC ಅಧ್ಯಕ್ಷರಾಗಲಿ ಮತ್ತು ನಮ್ಮ ಹಿಂದೆ ಇರ್ತಕ್ಕಂಥ ನಮ್ಮ LOP ರಾಹುಲ್ ಗಾಂಧಿ ಅವರು, KC ವೇಣುಗೋಪಾಲ್ ಅವರು, ನಮ್ಮ ಎಲ್ಲ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ಹಿರಿಯ ನಾಯಕರಿಗೆ ಕರೆದಿದ್ದಾರೆ. ಆದರೆ ವಿಷಯ ಏನಿದೆ ಅಂತ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಹೇಳಿದ್ದಾರೆ. ಅವ್ರಿಗೂ ಕೂಡ ಇನ್ನೂ ಗಮನದಲ್ಲಿಲ್ಲ. ಬಹುಶಃ ಈ 1ನೇ ತಾರೀಕು ಇರ್ತಕ್ಕಂಥ ರಾಜ್ಯಸಭಾ ಮತ್ತು MLC ಚುನಾವಣೆ ಬಗ್ಗೆ ಚರ್ಚೆ ಆಗಿರಬಹುದು, ಇನ್ನಿತರ ಚರ್ಚೆ ಆಗಿರ್ಬೋದು, ಕಾದು ನೋಡಬೇಕಾಗ್ತದೆ. ನಮಗೆ ಎರಡು ವಿಚಾರಗಳು ಕಣ್ಣಿಗೆ ಕಾಣಿಸ್ತಾ ಇದೆ. ಒಂದು ಸಂಪುಟ ಪುನರ್ರಚನೆನ ಅಥವಾ ಮುಖ್ಯಮಂತ್ರಿ ಬದಲಾವಣೆನ ಅಂತ. ನೇರ ವಿಷಯಕ್ಕೆ ಬಂದ್ಬಿಟ್ಟೆ ನಾನು. ಇವಾಗ ಸಂಪುಟ ಪುನರ್ರಚನೆ ಅಂತೂ ಹೌದಲ್ಲ, ನಿಜ. ಸಂಪುಟ ಪುನರ್ರಚನೆ ಅಂತೂ ಸುಮಾರು ಒಂದು 6-7 ತಿಂಗಳಿಂದ ಆಗಬೇಕಂತ ಇದೆ, ಪೆಂಡಿಂಗಲ್ಲಿದೆ. 2.5 ವರ್ಷದಲ್ಲಿ ಈ ಒಂದು ಪುನರ್ರಚನೆ ಮಾಡ್ತಾರಂತ ಭಾಳಷ್ಟು ಹಿರಿಯ ಶಾಸಕರಿಗಾಗಲಿ ಎಲ್ಲರಿಗೆ ಹೈಕಮಾಂಡ್ ಅವರು ಒಂದು ತೀರ್ಮಾನ ಆಯಿತು. 2.5 ವರ್ಷ ನಂತರ ನಾವು ಪುನರ್ರಚನೆ ಮಾಡ್ತೀವಂತ. ಅದು ನವೆಂಬರಲ್ಲೇ ಆಗಬೇಕಾಗಿತ್ತು. ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಹೇಳಿದರು ಪುನರ್ರಚನೆ ಮಾಡೋಣ ಅಂತ. ಸೊ ಅದು ಪೆಂಡಿಂಗ್ ಇದೆ. ಅದ ನಂತರ ಸುಮಾರು ಒಂದು 5 ರಾಜ್ಯದ ಚುನಾವಣೆ ಆಯಿತು, ಅದನ್ನು ಮುಗೀತು. ಮುಖ್ಯಮಂತ್ರಿ ಕೇರಳ ಮುಖ್ಯಮಂತ್ರಿ ಅವ್ರದ್ದು ಒಂದು ಆಯ್ಕೆ ಇತ್ತು, ಅದನ್ನು ಮುಗೀತು. ಸೊ ಬಹುಶಃ ಇವಾಗ ಪುನರ್ರಚನೆ ಆಗಬೇಕಂತ ಎಲ್ಲರದ್ದು ಅನಿಸಿಕೆ ಇದೆ. ಅಜಯ್ ಸಿಂಗ್ ಅವರು ಮಿನಿಸ್ಟರ್ ಆದರೆ ಅಂಡರ್ ಹೂಸ್ ಲೀಡರ್ಶಿಪ್, ಯಾರ ಲೀಡರ್ಶಿಪ್ಪಲ್ಲಿ ಅಜಯ್ ಸಿಂಗ್ ಮಿನಿಸ್ಟರ್ ಆಗ್ತಾರೆ? ಈಗ ಮುಖ್ಯಮಂತ್ರಿ ಬಗ್ಗೆ ಮತ್ತು ಉಪಮುಖ್ಯಮಂತ್ರಿ ಬಗ್ಗೆ ಖುದ್ದಾಗಿ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಸೇರಿ ಹೇಳಿದ್ದಾರೆ, ನಾವು ಒಂದಾಗಿದ್ದೀವಿ, ನಾವು ಬ್ರದರ್ಸ್ ಆಗಿದ್ದೀವಿ, ಹೈಕಮಾಂಡ್ ಡಿಸಿಷನ್ಗೆ ನಾವು ಬದ್ಧರಾಗಿದ್ದೀವಿ ಅಂತ ಅವ್ರು ಹೇಳಿದ ಮಾತು. ಅದರಂತೆಯೇ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಸುಮಾರು 137 ಶಾಸಕರೇನಿದ್ದೀವಿ, ನಾವು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿದ್ದೀವಿ ಅಂತ ನಾವು ಹೇಳಿದ್ದೀವಿ. ಸೊ ಎಲ್ಲವನ್ನೂ ಗಮನದಲ್ಲಿ ತಗೊಂಡು ಪಕ್ಷದ ಹಿತದೃಷ್ಟಿಯನ್ನು ನೋಡಿಕೊಂಡು ನಮ್ಮ ಪಕ್ಷದ ವರಿಷ್ಠರು ಹೈಕಮಾಂಡ್ ಒಂದು ತೀರ್ಮಾನ ತಗೊಳ್ತಾರೆ. ಅದನ್ನು ಮುಂದೆ ಯಾವ ರೀತಿಯಿಂದ ಮಾಡ್ತಾರೆ ಅಂತ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ನನಗೊತ್ತು ನೀವು ಇದಕ್ಕಿಂತ ಜಾಸ್ತಿ ಏನೂ ಹೇಳಕ್ಕೆ ಪ್ರಯತ್ನ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನೀವು ಒಂದು ಫ್ರೇಮಲ್ಲೇ ಮಾತನಾಡಬೇಕಾಗತ್ತೆ. ಬಟ್ ನಮಗೆ ನಿಮ್ಮಿಂದ ಬಾಯಿ ಬಿಡಿಸ್ಬೇಕು ಅನ್ನೋ ಕುತೂಹಲ. ನೀವು ಬಾಯಿ ಬಿಡಲ್ಲ, ಒಂದು ಫ್ರೇಮಲ್ಲೇ ಮಾತನಾಡ್ತೀರಿ ಅಂದರೂ ಕೂಡ ಒಂದು ಹಿಂಟಾರು ಸಿಗ್ಬೋದೇವನೇ ಅಂತ ನಮಗಿರೋದು. ಈಗಂತೂ ನಾವು ಎಲ್ಲ ಶಾಸಕರು ಸೇರಿ ನಾವು ಮೊನ್ನೆನೂ ಕೂಡ ನಾವು ದೆಹಲಿಗೆ ಹೋಗಿದ್ದೀವಿ. ಇವತ್ತು ಭಾಳಷ್ಟು ಸಚಿವರು ಶಾಸಕರು ದೆಹಲಿಯಲ್ಲಿದ್ದಾರೆ. ಎಲ್ಲರೂ ಒತ್ತಡ ಹಾಕ್ತಾ ಇರೋದು ಏನಂದರೆ ತಾವು ಪುನರ್ರಚನೆ ಮಾಡಬೇಕು, ಮತ್ತು ಈ ಒಂದು ಗೊಂದಲ ಏನು ಸೃಷ್ಟಿಯಾಗಿದೆ ಅದಕ್ಕೆ ಒಂದು ತೀರ್ಮಾನ ಕೊಡಬೇಕು ಅಂತ ಎಲ್ಲರದ್ದು ಒಂದು ಅನಿಸಿಕೆ. ನೋಡಿ, ಈಗ ಪಂಚರಾಜ್ಯಗಳ ಚುನಾವಣೆಗಳ ಬಳಿಕ ಕೇರಳದಲ್ಲಿ ನಿಮ್ಮ ಮುಖ್ಯಮಂತ್ರಿ ಆಯ್ಕೆ ಆಯಿತು. ಈಗ ಎಲ್ಲವೂ ಕೂಡ ಮುಗಿದಿದೆ. ಕರ್ನಾಟಕದ ರಾಜಕೀಯ ಬೆಳವಣಿಗೆ ಅಥವಾ ರಾಜಕೀಯ ವಿವಾದ ಏನಿದೆ ಅದನ್ನು ತಣ್ಣಗೆ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಪಕ್ಷಕ್ಕೆ ಬಹಳ ದೊಡ್ಡ ಹೊಡೆತ ಆಗುತ್ತೆ ಅಂತ ಹೇಳಿ. ಇದು ಸೂಕ್ತ ಕಾಲ ಅಂತ ಅನಿಸುತ್ತೆ ನಿಮಗೆ? ಎಲ್ಲ ರಾಜಕೀಯ ಏನೇನು ಸಮಸ್ಯೆಗಳಿದ್ದಾವೆ ಅದೆಲ್ಲವನ್ನು ಕೂಡ ಸಾಲ್ವ್ ಮಾಡೋದಕ್ಕೆ ಇವಾಗ ನಮ್ಮ ಪಕ್ಷ ನೀವು ನೋಡಿದ್ರೆ ಕಾಂಗ್ರೆಸ್ ಪಕ್ಷದ ಇತಿಹಾಸ ಸುಮಾರು 137 ವರ್ಷದ ಒಂದು ಇತಿಹಾಸ ಇದೆ. ಭಾಳಷ್ಟು ತೀರ್ಮಾನಗಳು, ನಿರ್ಣಯಗಳನ್ನು ಅವರು ಹಿಂದೆ ಮಾಡಿದ್ದಾರೆ. ಈ ಒಂದು ಸಮಸ್ಯೆ ಏನಿತ್ತು, ಯಾಕಂದರೆ ಇದೇ ಸೂಕ್ತ ಸಮಯ. ಪಂಚರಾಜ್ಯ ಚುನಾವಣೆಗಿಂತ ಮೊದಲು ಮಾಡಿದ್ರೆ ಸೂಕ್ತ ಇರಲಿಲ್ಲ ಅಂತ ಭಾಳಷ್ಟು ಕೂಡ ನಾವು ಕೂಡ ಮಾತಾಡಿದ್ದೀವಿ. ಇದು ಮುಂದೆ ಬರ್ತಕ್ಕಂಥ ಒಂದು 15 ದಿವಸ ಆಗಲಿ, ಒಂದು ತಿಂಗಳಾಗಲಿ, ಈ ಸಮಯದಲ್ಲಿ ಎಲ್ಲ ಬಗೆಹರಿಸಿ ಮತ್ತು ಮುಂದೆ ಇರ್ತಕ್ಕಂಥ ನಮ್ಮ ಗುರಿ ಏನಿದೆ ಅಂದರೆ 2028 ಚುನಾವಣೆಯಲ್ಲಿ ಒಗ್ಗಟ್ಟಾಗಿ ನಾವು ಚುನಾವಣೆ ಎದುರಿಸಬೇಕು. ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರಬೇಕು ಅಂತ ಒಂದು ಹಾದಿಯಲ್ಲಿ ಒಂದು ರೀತಿಯಿಂದ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಅದೇ ರೀತಿಯಿಂದ ನಾವು ಕೆಲಸ ಮಾಡ್ತೀವಿ. ಈಗಲೂ ಕೂಡ ರಾಜ್ಯದಲ್ಲಿ GBA ಚುನಾವಣೆ ಇದೆ. GBA ಚುನಾವಣೆ ಮೇಲೆ ಇದು ಫಲಿತಾಂಶ ಪರಿಣಾಮ ಬೀರೋದಿಲ್ವಾ ಈ ಬದಲಾವಣೆಗಳು?
ಇವಾಗ GBA ಚುನಾವಣೆ ಆಗಬೇಕಂದ್ರೆ ಆಗಸ್ಟ್ 31ನೇ ತಾರೀಕಿಗೆ ಆಗಬೇಕಂತ ಇದೆ. ಸೊ ಅದಾದ ನಂತರ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಆಗ್ತದೆ. ಸೊ ಇದೆಲ್ಲ ಬೆಳವಣಿಗೆ ಇವಾಗ ಪುನರ್ರಚನೆ ಆಗೋದು ಕೇವಲ ನಮ್ಮ ಪಕ್ಷದಲ್ಲಿ ಮತ್ತು ನಮ್ಮ ಸರ್ಕಾರದಷ್ಟೇ ಅಲ್ಲ, ಪ್ರತಿಯೊಂದು ಸರ್ಕಾರದಲ್ಲಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು 2 ವರ್ಷ 3 ವರ್ಷ ಆದ ನಂತರ ಬದಲಾವಣೆಗಳು ಆಗ್ತಾ ಇರ್ತದೆ, ಪುನರ್ರಚನೆ ಆಗ್ತಾ ಇರ್ತದೆ. ಅದನ್ನು ಇದೇನು ಹೊಸದೇನಿಲ್ಲ, ಇದು ಮೊದಲಿಂದ ಆಗ್ತಾ ಬಂದಿದೆ, ಈಗಲೂ ಕೂಡ ಪುನರ್ರಚನೆ ಎಲ್ಲ ಆಗ್ತದೆ. ಸರಿ, 2023ರ ಚುನಾವಣೆ ಸಿದ್ದರಾಮಯ್ಯ ಅವರ ನೇತೃತ್ವ, 2028ಕ್ಕೂ ಕೂಡ ಸಿದ್ದರಾಮಯ್ಯ ನೇತೃತ್ವ ಅಂತ ಅಂದುಕೊಳ್ಬೋದಾ ನಾವು? ಚುನಾವಣೆಗೆ ಮಾತ್ರ ಅಲ್ಲ, ಮುಂದೆ ಇರ್ತಕ್ಕಂಥ ಬಹುಶಃ ನಿಮಗೆ ನಮಗೆ ಎಲ್ಲರಿಗೆ ಇಡೀ ಕರ್ನಾಟಕ ರಾಜ್ಯದ್ದು ಅಲ್ಲ, ಈಗ ಏನು ತೀರ್ಮಾನ ನಮ್ಮ ಪಕ್ಷದ ವರಿಷ್ಠರು ತಗೊಳ್ತಾರೆ ಆ ತೀರ್ಮಾನನೇ ಮುಂದುವರಿಯುತ್ತದೆ. ಈಗ ನೋಡಿದ್ರೆ 2 ಟೀಮ್ಗಳು ಹೋಗಿದ್ದಾವೆ. CM ಮತ್ತು DCMಗೆ ಅಧಿಕೃತವಾಗಿ ಆಹ್ವಾನ ಇದೆ ಸರ್, ಬಟ್ 2 ಟೀಮ್ಗಳು ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ ಬೆಂಬಲಿತ ಸಚಿವರ ಒಂದು ಪಡೆ ಇದೆ, ಜೊತೆಗೆ DK ಶಿವಕುಮಾರ್ ಜೊತೆಗೂ ಕೂಡ ಕೆಲವಷ್ಟು ಶಾಸಕರಿದ್ದಾರೆ. ಅಲ್ಲಿ ಕೂಡ ಒಂದು ಶಕ್ತಿ ಪ್ರದರ್ಶನ. ಯಾರಿದ್ರು ಕಾಂಗ್ರೆಸ್ದವರೇ, ನಾವು ಮೊದಲು ನಮ್ಮ ಕಾಂಗ್ರೆಸ್ ಪಾರ್ಟಿ, ನಮ್ಮ ಪಕ್ಷ ಎಲ್ಲರೂ ದೆಹಲಿಗೆ ಹೋಗಿರ್ತಾರೆ ಬೇರೆ ಬೇರೆ ಕಾರಣದಿಂದ. ಇವಾಗ ಭಾಳ ದಿನಗಳಿಂದ ಅಲ್ಲಿ ಇರ್ತಕ್ಕಂಥ ನಮ್ಮ ಮುಖಂಡರಿಗೆ ಭೇಟಿ ಆಗಿರಲಿಲ್ಲ. ಸೊ ಯಾರ್ಯಾರು ಭೇಟಿ ಆಗಿಲ್ಲ ಮತ್ತೆ ಹೋಗಿ ಅವ್ರಿಗೆ ಭೇಟಿಯಾಗಿ ಮಾತಾಡ್ತಾರೆ. ನಮ್ಮ ರಾಜ್ಯದಲ್ಲಿ ಏನೇನು ನಡೀತಾ ಇದೆ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಕೆಲವರು ಜನ ರಾಜ್ಯಸಭಾ ನಾಮಿನೇಷನ್ಗೋಸ್ಕರ ಆಯ್ಕೆಗೆ ಹೋಗಿದ್ದಾರೆ, ಕೆಲವರು MLCಗೋಸ್ಕರ ಹೋಗಿದ್ದಾರೆ, ಕೆಲವರು ಬೇರೆ ಬೇರೆ ಸಚಿವರಾಗಲಿ ಅವರವರು ಡಿಪಾರ್ಟ್ಮೆಂಟಲ್ಲಾಗಲಿ ಕೇಂದ್ರ ಸಚಿವರಿಗೆ ಭೇಟಿಯಾಗೋಕ್ಕೆ ಹೋಗಿದ್ದಾರೆ. ಸೊ ಬೇರೆ ಬೇರೆ ಕಾರಣಕ್ಕಾಗಿ ಅಲ್ಲಿ ಹೋಗಿರ್ತಾರೆ. ಮತ್ತು ಅಲ್ಲಿ ಭೇಟಿ ಆಗಿರುವಂಥ ನಾವೆಲ್ಲರೂ ರಾಜಕೀಯ ಖಂಡಿತವಾಗಿ ಮಾತಾಡ್ತೀವಿ, ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ಹೋಗಿ ಜನರು ಭೇಟಿ ಆಗ್ತಕ್ಕಂಥ ಸಹಜ. ಕಾಂಗ್ರೆಸ್ನಲ್ಲಿ ಒಂದು ಸಂಪ್ರದಾಯ ಇತ್ತು ಸರ್, ಒಬ್ಬರಿಗೆ ಒಂದೇ ಹುದ್ದೆ ಅಂತ ಹೇಳಿ. ಇದೀಗ KPCC ಅಧ್ಯಕ್ಷರು ಮತ್ತು DK ಶಿವಕುಮಾರ್ DCM ಸ್ಥಾನವನ್ನು ಕೂಡ ಹೊಂದಿದ್ದಾರೆ. ಅದು ಕೂಡ ಇತ್ಯರ್ಥವಾಗುವಂಥ ಸಂದರ್ಭನ? ಬಹುಶಃ ಈಗ ಎಲ್ಲವನ್ನು ಮಾತಾಡ್ತಾರೆ. ಈ ಎಲ್ಲ ಇವಾಗ ರಾಜ್ಯಸಭಾ ಚುನಾವಣೆ ಬಗ್ಗೆ ಮಾತಾಡ್ತಾರೆ, MLC ಚುನಾವಣೆ ಬಗ್ಗೆ ಮಾತಾಡ್ತಾರೆ, ಸಂಪುಟ ಪುನರ್ರಚನೆ ಬಗ್ಗೆ ಮಾತಾಡ್ತಾರೆ, ಮತ್ತು ಇಲ್ಲಿ ಇರ್ತಕ್ಕಂಥ KPCC ಅಧ್ಯಕ್ಷರ ಬಗ್ಗೆ ಮಾತಾಡ್ತಾರೆ, ಮತ್ತು ನಂತರ ಬೇರೆ ಯಾರು CM DCM ಬಗ್ಗೆನೂ ಮಾತಾಡ್ತಾರೆ. ಬಹುಶಃ ಎಲ್ಲ ಚರ್ಚೆ ಆಗ್ಬೋದಂತ ನಮ್ಮೆಲ್ಲರ ಒಂದು ಅನಿಸಿಕೆ. ಸರ್, ಈಗ ಮುಖ್ಯವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರಾಗಿದ್ದಾರೆ. ಅವರು ರಾಜ್ಯಸಭೆ ಅವಧಿ ಕೂಡ ಮುಗಿದಿದೆ. ಮತ್ತೊಮ್ಮೆ ರಾಜ್ಯಸಭೆಗೆ ಅವರು ಮರು ಆಯ್ಕೆ ಆಗಬಹುದಾ ಈ ಬಾರಿ? ಅಲ್ಲ, ಅವರು ಖಂಡಿತವಾಗಿ ಆಗ್ಬಹುದು. ಅವರೇ ಮಾಡೋರು. AICC ಅಧ್ಯಕ್ಷ ಇರ್ತಕ್ಕಂಥ ಒಂದು ಸ್ಥಾನದಲ್ಲಿ ಸುಮಾರು 60 ವರ್ಷದ ಒಂದು ಅನುಭವ ಇದೆ ಅವರಿಗೆ. ನಿಜ. ಅವರ ಒಂದು ಅನುಭವ ನಾವು ರಾಜ್ಯಸಭಾದಲ್ಲೂ ಕೂಡ ಬಳಸ್ಕೊಳ್ಬೇಕು ಅಂತ ಬಹುಶಃ ಅವರೇ ಒಂದು ತೀರ್ಮಾನ ಮಾಡ್ತಾರೆ. ಅವರು ಮುಂದೆ ಯಾವ ಒಂದು ರೀತಿಯಿಂದ ಹೋಗಬೇಕು ಅಂತ. ಬಹುಶಃ ಅದಕ್ಕೆ ಎಲ್ಲರದ್ದು ಒಂದು ಸಹಯೋಗ ಮತ್ತು ಸಹಕಾರ ಇದ್ದೇ ಇರ್ತದೆ. ಓಕೆ ಸರ್, ಇದನ್ನು ಯಾಕೆ ಕೇಳಿದೆ ನಾನು ಅಂತ ಹೇಳಿದ್ರೆ, ಒಂದು ವೇಳೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆಗೆ ಹೋಗದೇ ಹೋದರೆ ಕಮ್ ಬ್ಯಾಕ್ ಟು ಸ್ಟೇಟ್ ಪೊಲಿಟಿಕ್ಸ್ಗೆ ವಾಪಸ್ ಆಗ್ತಾರೆ, ಮುಖ್ಯಮಂತ್ರಿ ಆಗಬಹುದು. ದಲಿತ ಮುಖ್ಯಮಂತ್ರಿ ಕೂಗು ಕೂಡ ಅನೇಕ ವರ್ಷಗಳಿಂದಿದೆ. ಒಂದು ವೇಳೆ ರಾಜ್ಯಸಭೆಗೆ ಹೋಗದೇ ಹೋದರೆ ಮುಖ್ಯಮಂತ್ರಿ ಆಗಬಹುದು ಅನ್ನೋ ಲೆಕ್ಕಾಚಾರಗಳಿದ್ದಾವೆ ಇಲ್ಲಿ ಅಂತ. ಓಕೆ, ಅದು ಹೈಯೆಸ್ಟ್ ಲೆವೆಲಲ್ಲಿ ಒಂದು ತೀರ್ಮಾನ ಆಗ್ತದೆ. ಪಾರ್ಟಿ ಹೈಕಮಾಂಡಲ್ಲಿ ಇರ್ತಕ್ಕಂಥ ಇವತ್ತು ಶ್ರೀಮತಿ ನಮ್ಮ ನಾಯಕಿ ಆಗಿರುವಂಥ ಶ್ರೀಮತಿ ಸೋನಿಯಾ ಗಾಂಧಿ ಅವರು, LOP ನಮ್ಮ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ಮತ್ತು ನಮ್ಮ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಎಲ್ಲರೂ ಬಹುಶಃ ಮಾತಾಡಿ ಒಂದು ತೀರ್ಮಾನ ತಗೊಳ್ತಾರೆ. ಅವ್ರು ಏನು ತೀರ್ಮಾನ ತಗೊಂಡ್ರೂ ಕೂಡ ನಮಗೆಲ್ಲರಿಗೆ ಒಪ್ಪಿಗೆಗೆ ಸಹಮತ ಇದೆ. ಸರಿಗೆ ಸಂಪುಟ ಪುನರ್ರಚನೆ ಆದರೆ ಅಜಯ್ ಸಿಂಗ್ ಅವರು ಕೂಡ ಸಚಿವರಾಗ್ತಾರೆ. ಹಾಗಾದರೆ ನಾನು ಇವಾಗ ಶಾಸಕನಾಗಿ ನನ್ನ 3ನೇ ಪೀರಿಯಡು. ಓಕೆ, 13 ವರ್ಷ ಆಗಿದೆ. ಒಂದು ಲೆಗಸಿ ಇದೆ, ನಿಮ್ಮ ಕುಟುಂಬದ ಒಂದು ಲೆಗಸಿ ಇದೆ. ವಿಶೇಷ ಪ್ರತಿನಿಧಿಯಾಗಿ ನಮ್ಮ ಸರ್ಕಾರದಲ್ಲಿನೇ ಕೆಲಸ ಮಾಡಿದ್ದೇನೆ. ಓಕೆ, ಹಾಗೂ ಮುಖ್ಯ ಸಚೇತನಾಗಿಯೂ ಕೂಡ ವಿರೋಧ ಪಕ್ಷದಲ್ಲಿ ನಾನು ಕೆಲಸ ಮಾಡಿದ್ದೀನಿ.
ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷನಾಗಿಯೂ ಕೂಡ ಕೆಲಸ ಮಾಡಿದ್ದೀನಿ. ನಮ್ಮ ತಂದೆಯವರು ದಿವಂಗತ ಧರಮ್ ಸಿಂಗ್ ಸಾಹೇಬರು 1969ರಿಂದ 56 ವರ್ಷ ಆಗಿದೆ. ಅವರಾಗಲಿ ನಾವಾಗಿ ಸತತವಾಗಿ ನಾವು ಪಕ್ಷದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಪ್ಲಸ್ ನಾನು 2018ರಲ್ಲೂ ಕೂಡ ನಾನು ಆಕಾಂಕ್ಷಿಯಾಗಿದ್ದೆ, 2023ರಲ್ಲೂ ಕೂಡ ಆಕಾಂಕ್ಷಿಯಾಗಿದ್ದೆ. ಸೊ ನನಗೆ ಒಂದು ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ. ನಮ್ಮ ಪಕ್ಷದ ವರಿಷ್ಠರು ನಾವು ಮಾಡಿರುವಂಥ ಒಂದು ಕೆಲಸ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಾಗಲಿ ಮುಖ್ಯ ಸಚೇತಕನಾಗಲಿ ಅದರಲ್ಲೆಲ್ಲ ಯಾವೊಂದು ರೀತಿಯಿಂದ ನಾವು ಕೆಲಸ ಕಾರ್ಯಗಳನ್ನು ಮಾಡಿ ಗಮನದಲ್ಲಿಟ್ಕೊಂಡು ನನಗೆ ಒಂದು ಅವಕಾಶ ನೀಡ್ತಾರಂತ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ. ತಾವು ಕೂಡ ದೆಹಲಿಗೆ ತೆರಳಬಹುದು ಅಂತ ನಾವು ಅಂದ್ಕೊಂಡಿದ್ವಿ, ಹೋಗಿಲ್ಲ ನೀವು? ನಾನು ಶನಿವಾರ ಸಾಯಂಕಾಲ ಬಂದಿದ್ದೆ, ಮತ್ತೆ ಬಹುಶಃ ಇವತ್ತು ಹೋಗಬಹುದಂತ ಅನಿಸ್ತಿದೆ. ಓಕೆ ಓಕೆ, ಅಂದರೆ ತಮಗೂ ಕೂಡ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನೋ ಕಾರಣಕ್ಕೆ ಹೋಗ್ತಾ ಇದ್ದೀರಿ. ಈ ಮುಖ್ಯಮಂತ್ರಿ ಬದಲಾವಣೆ ಅದು ಇದು ಯಾವುದೂ ಇಲ್ಲ? ಇಲ್ಲ, ಅದೇನು ಕಾರಣ ಇಲ್ಲ. ನಾವು ಅಲ್ಲಿ ಹೋಗಿ ಎಲ್ಲ ನಮ್ಮ ಸಚಿವರು ಭಾಳಷ್ಟು ಶಾಸಕರು ಕೂಡ ಹೋಗಿದ್ದಾರೆ. ಯಾರ್ಯಾರು 3, 4, 5 ಸತಿ ಯಾರ್ಯಾರು ಚುನಾವಣೆಯನ್ನು ಗೆದ್ದಿದ್ದಾರೆ, ಶಾಸಕರಿದ್ದಾರೆ, ಭಾಳಷ್ಟು ಜನ ಅರ್ಹರು ಇದ್ದಾರೆ. ಸೊ ಎಲ್ಲರೂ ಕೂಡಿ ಹೋಗಬೇಕು ಅಂತ ಒಂದು ಮಾತು ಕೂಡ ಆಡಿದ್ವಿ ನಾವು. ಬಹುಶಃ ನಾವೆಲ್ಲರೂ ಮಾತಾಡಿ ಒಂದು ತೀರ್ಮಾನ ತಗೊಳ್ತೀವಿ. ಎಸ್ ಎಸ್, ಧನ್ಯವಾದಗಳು ಅಜಯ್ ಸಿಂಗ್ ಸರ್, ತಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ.